ಹಾಯ್ ಹಲೋ ನಮಸ್ಕಾರ. ನಾನು ಜಯರಾಮ್ ಅಯ್ಯಂಗಾರ್ ಫುಡ್ಸಿಂದ. ಇವತ್ತು ಸ್ವಗೃಹದಲ್ಲಿ ಉಳುಂದೋಗರೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀವಿ. ನೀವು ನಿಮ್ಮ ಸ್ವಗೃಹಕ್ಕೂ ಕರೆದು ನಾವು ಶೂಟ್ ಮಾಡ್ತೀವಿ. ತಿಳಿಸಿದ್ರೆ ನಮ್ಮ ನಂಬರು ಇದರಲ್ಲಿ ಕೊಟ್ಟಿದ್ದೀನಿ. ಸ್ವಗೃಹದಲ್ಲಿ ಬಂದು ನಾವು ಶೂಟ್ ಮಾಡ್ತೀವಿ. ನಿಮಗೆ ತಿಳಿದಿರೋದು, ನಿಮಗೆ ಚೆನ್ನಾಗಿ ಬರೋದು, ಏನು ನಿಮಗೆ ಅಯ್ಯಂಗಾರ್ ಟ್ರೆಡಿಷ್ನಲ್ ಫುಡ್ಡು ಏನು ನಿಮಗೆ ಗೊತ್ತೋ ಅದನ್ನು ನೀವು ಮಾಡಿ ತೋರಿಸ್ಬೋದು. ಇದೊಂದು ಸದವಕಾಶ ಎಲ್ರಿಗೂ. ನಾವು ರೀಸೆಂಟಾಗಿ ಎಲ್ಚನಹಳ್ಳಿನಲ್ಲಿ ಗೀತಾ ಶೇಷಾದ್ರಿಯವ್ರ ಮನೆಗೆ ಶೂಟ್ ಮಾಡಿದ್ವಿ. ಅಲ್ಲಿ ಅವರು ಬಾದಾಮ್ ಪುರಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಅದೇ ಥರ ನಿಮ್ಮ ಮನೆಗೂ ಬಂದು ನಾವು ಶೂಟ್ ಮಾಡ್ತೀವಿ. ಇನ್ನು ಇವತ್ತು ಸ್ವಗೃಹ, ನಾನು ಜಯರಾಮ್, ನನ್ನ ಶ್ರೀಮತಿ ಲತಾ ಯೋಗನ್ ಅವರು. ಈ ಜಾಯಿಂಟ್ ವೆಂಚರು ಈ ಚಾನಲ್ ಕೂಡ ಇವತ್ತು ಇಬ್ಬರು ಸೇರಿಕೊಂಡು, ಬಟ್ ನನಗೇನು ಜಾಸ್ತಿ ಗೊತ್ತಿಲ್ಲ, ಐಟಮ್ಗಳ ಹೆಸರು ಗೊತ್ತಷ್ಟೇ. ಅವ್ರ ಗೈಡೆನ್ಸಲ್ಲಿ ನಾನು ಇವತ್ತು ಶೂಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಬನ್ನಿ ಉಳುಂದೋಗರೆ ಎಂಜಾಯ್ ಮಾಡೋಣ. ಲತಾ ಮೇಡಮ್, ನನ್ನ ಧರ್ಮಪತ್ನಿಯವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ತು ಉಳುಂದೋಗರೆಗೆ ಲತಾ ಯೋಗನ್ ಅವರು ಉಳುಂದೋಗರೆಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ಅವರು ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನೋಡಿ, ಇದು ನಮ್ಮ ಅಯ್ಯಂಗಾರ್ ಸ್ಪೆಷಲ್ ಉಳುಂದೋಗರೆ ಅಂತ ಎಲ್ಲರೂ ಕೇಳಿರ್ಬೋದು. ನಾವೊಂದು ಮುಕ್ಕಾಲು ಪಾವು ಅನ್ನಕ್ಕೆ ಉಳುಂದೋಗರೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಅಂದರೆ ಒಂದು 6 ಸ್ಪೂನ್ ಎಣ್ಣೆ, ಒಂದು 4 ಸ್ಪೂನ್ ಅಷ್ಟು ತುಪ್ಪ, ಒಗ್ಗರಣೆಗೆ ಬೇಕಾಗುವಷ್ಟು ಸಾಸಿವೆ, ಮತ್ತು ಒಗ್ಗರಣೆಗಾಗಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯ ಮಿಶ್ರಣ, ಗೋಡಂಬಿ, ಕರಿಬೇವು. ಈ ಕರಿಬೇವು ನಾನು ತೊಗೊಂಡು ಕ್ಲೀನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಟ್ಕೊಂಡಿದ್ದೀನಿ. ಯಾಕಂದರೆ ಒಗ್ಗರಣೆ ಹಾಕಬೇಕಾದ್ರೆ ನೀರಿನ ಅಂಶ ಇದೆ, ಚಟಪಟ ಅನ್ನತ್ತೆ ಅನ್ನೋದಕ್ಕೋಸ್ಕರ. ಮತ್ತು 2 ಸ್ಪೂನಷ್ಟು ಮೆಣಸು, ಒಂದು 6 ಸ್ಪೂನಷ್ಟು ಉದ್ದಿನಬೇಳೆ, ಒಂದು 4ರಿಂದ 5 ಖಾರಕ್ಕೆ ತಕ್ಕಂಗೆ ಕೆಂಪೆಣಸಿನ್ಕಾಯಿ, ಮತ್ತು ಒಂದು ದೊಡ್ಡ ಗಿಟ್ಕಿನ ಪೂರ್ತಿ ಕೊಬ್ಬರಿ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋ ಪದಾರ್ಥ ಏನಂದರೆ ಇಂಗು. ಈ ನಮ್ಮ ಉಳುಂದೋಗರೆನಲ್ಲಿ ಗಮ್ ಅಂತ ಇರಬೇಕು. ಒಂದು ಉದ್ದಿಂದ ಗಮ್ ವಾಸನೆ ಬರುತ್ತೆ, ಇನ್ನೊಂದು ನಮ್ಮ ಇಂಗಿಂದ ಘಮ ಘಮ ಅಂತ ವಾಸನೆ ಬರುತ್ತೆ. ಈಗ ಶುರು ಮಾಡೋಣ. ಮಾಡೋದು ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿಮ್ಮ. ಲತಾ ಮಾಡಿಮ್ಮ, ಏನು ಮಾಡ್ತೀರಾ ಟು ಸ್ಟಾರ್ಟ್ ವಿತ್? ನಾನು ಇವಾಗ ಗ್ಯಾಸ್ ಹಚ್ಚಿದ್ದೀನಿ. ಗ್ಯಾಸ್ ಮೇಲೆ ಬಾಣಲೆ ಇಟ್ಟಿದ್ದೀನಿ. ಆದಷ್ಟು ನಾನು ಫ್ಲೇಮ್ನ ಸಿಮ್ಮಿಗೆ ಇಟ್ಕೋತೀನಿ. ಯಾಕಂದರೆ ಉದ್ದಿನಬೇಳೆ ಹುರಿಬೇಕಾದ್ರೆ ಸಿಮ್ಮಲ್ಲಿ ಹುರಿದ್ರೆ ಅದು ಸಿಯೋದಿಲ್ಲ. ಬಾಣಲೆನ ಪ್ರೀ ಹೀಟ್ ಮಾಡ್ಕೊಂಡಿದ್ದೀರಾ? ಜಸ್ಟ್ ಈಗ ನೀವು ರೆಕಾರ್ಡ್ ಮಾಡೋಕ್ಕಿಂತ ಮುಂಚೆ ಇಟ್ಟೆ. ಓಕೆ, ಈಗ ನೋಡಿ 6 ಸ್ಪೂನ್ ಉದ್ದಿನಬೇಳೆ ಅಂತ ಹೇಳಿದ್ನಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ನಿಧಾನಕ್ಕೆ ಸಿಮ್ ಮಾಡಿಕೊಂಡು ಆದಷ್ಟು ಹುರಿಬೇಕು. ಒಂದು ಸ್ವಲ್ಪ ಸಮಯಾವಕಾಶ ಬೇಕಾಗತ್ತೆ, ಯಾಕಂದರೆ ಇದು ಸಿಮ್ಮಲ್ಲಿ ಹುರಿತಾ ಇದ್ದೀವಲ್ಲ ನಾವು, ಅದಕ್ಕೋಸ್ಕರ. ಒಲೆ ನಾವು ಫ್ಲೇಮ್ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಬೇಗ ಹುರಿದಂಗೆ ಆಗುತ್ತೆ, ಆದರೆ ಅದು ಸೀದೋದಂಗೆ ಆಗುತ್ತೆ. ಇದೊಂಥರ ಸಿಮ್ಮಲ್ಲಿ ಮಾಡಿಕೊಂಡು ಒಂಥರ ಬ್ರೌನ್ ಕಲರ್ ಬರಬೇಕು, ಗೋಲ್ಡನ್ ಬ್ರೌನ್ ಅಂತಾರಲ್ಲ ಆ ಕಲರ್ ಬರಬೇಕು. ಉದ್ದಿನ ಬೇಳೆನೆ ಮೈನ್ ಅಲ್ವಾ ಇದಕ್ಕೆ? ಹೌದು, ಉಳುಂದೋಗರೆ ಅಂದ್ರೆ ನಮ್ಮ ತಮಿಳಲ್ಲಿ ಉದ್ದಿನ ಬೇಳೆ ಅಂತಾನೆ. ನೋಡಿ, ನಿಮ್ಗೆ ಗಮ್ಮಂತ ವಾಸನೆ ಬರ್ತಿರ್ಬೇಕಲ್ವಾ? ಪರಿಮಳ ಬರ್ತಾ ಇದೆ. ಕಲರು ನೋಡಿ ಸ್ವಲ್ಪ ಬದಲಾಗಿದೆ. ಕಲರು ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಸಿಮ್ಮಲ್ಲಿ ಮಾಡಿದ್ದೆ, ಈಗ ಒಂಚೂರು ಜಾಸ್ತಿ ಮಾಡ್ತೀನಿ. ಮತ್ತೆ ಸಿಮ್ ಮಾಡಿದೆ. ಮತ್ತು 2 ಸ್ಪೂನ್ ಮೆಣಸು ಏನಿದೆ ಅಂತ ಹೇಳಿದ್ನಲ್ಲ, ಅದನ್ನು ಹಾಕೋತಾ ಇದ್ದೀನಿ ಈಗ. ಈಗ ಮೆಣಸು ಮತ್ತು ಉದ್ದಿನಬೇಳೆ ಅಂದರೆ ಉಳುಂದು ಮತ್ತು ಮಳಗು 2 ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ನಾನು. ಎಣ್ಣೆ ಅಂಶ ಏನೂ ಒಂಚೂರು ಹಾಕಿಲ್ಲ. ಇಟ್ ಈಸ್ ವೆರಿ ಹೆಲ್ದಿ ಫುಡ್ ಆಲ್ಸೋ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಊಟ ಮಾಡಬೇಕು ಇದನ್ನು.
ಪುಳಿಯೋಗರೆ ಥರ ಇದನ್ನು ನಮ್ಮ ಉಳುಂದೊಗರೆ ಕೂಡ ನಮ್ಮ ಅಯ್ಯಂಗಾರ್ ಅದರಲ್ಲಿ ಟ್ರೆಡಿಷನಲ್ ಆ್ಯಂಡ್ ಐ ವುಡ್ ಲೈಕ್ ಟು ಕಾಲ್ ಇಟ್ ಆಸ್ ಸಿಗ್ನೇಚರ್ ಡಿಶ್. ನೋಡ್ತೀರಾ, ತೋರಿಸಿ ಅವರಿಗೆ. ಪರಿಮಳ ಬರ್ತಾ ಇದೆ ನೋಡಿ, ಕೆಂಪು ಬಣ್ಣ ಬದಲಾಗಿದೆ ನೋಡಿ. ಹಾಂ, ಸಾಕು ಇಷ್ಟು. ಇದು ಮಾಡಿ ಈಗ ಆಫ್ ಮಾಡಿಬಿಡ್ತೀನಿ. ಆರಿಸ್ಬಿಟ್ಟು ಈ ಬಾಣಲೆ ಒಳಗೆ ಒಂದು ಸ್ವಲ್ಪ ಹೀಟ್ ಇರುತ್ತಲ್ಲ, ಅದ್ರ ಬಿಸಿ ಇರುತ್ತಲ್ಲ, ಆ ಬಿಸಿ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನೆಲ್ಲ ಫುಲ್ಲು ಬೇರೆ ತಟ್ಟೆಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಯಾಕಂದರೆ ಇದು ಫುಲ್ ಆರಬೇಕು. ಆರಿದ್ಮೇಲೆ ನಾನು ಮಿಕ್ಸರ್ಗೆ ಹಾಕ್ಕೊಂಡು ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ತರಿಯಾಗಿ ಇದನ್ನು ಪುಡಿ ಮಾಡ್ಕೊತೀನಿ. ನೈಸ್ ಆಗಿರಬಾರ್ದು, ರವೆ ಥರ ತರಿಯಾಗಿ ನಾನು ಪುಡಿ ಮಾಡ್ಕೊತೀನಿ ಇದನ್ನು. ಈಗ ಆಯಿತು. ಇವಾಗ ಏನು ಮಾಡ್ತೀರಾ? ಅದು ನಾನು ಉದ್ದಿನಬೇಳೆ ಮತ್ತು ಮೆಣಸು ಹುರ್ಕೊಂಡಿದ್ನಲ್ಲ, ಅದನ್ನು ತೆಗೆದು ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ. ಈ ತಟ್ಟೆನ ಹಿಂಗೆ ಹಾಕಿಟ್ಕೊಂಡಿದ್ದೀನಿ. ಫುಲ್ ಆರಬೇಕಿದು. ಇನ್ ದ ಮೀನ್ ಟೈಮ್ ನಾನೀಗ ಮತ್ತೆ ಬಾಣಲೆ ಹಚ್ಚಿದ್ದೀನಿ. ಹಚ್ಚಿಬಿಟ್ಟು ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. 6 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಬಾಣಲೆ ಕಾಲಿದೆ. ರಿಫೈನ್ಡ್ ಆಯಿಲ್. ಎಸ್, ಸನ್ಫ್ಲವರ್ ರಿಫೈನ್ಡ್ ಆಯಿಲ್. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ ಮೇಲೆ ಅದಕ್ಕೊಂಚೂರು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕೋತಾ ಇದ್ದೀನಿ ಇವಾಗ. ನಂದಿನಿ ತುಪ್ಪ, ನಮ್ಮ ಕರ್ನಾಟಕದ ನಂದಿನಿ ತುಪ್ಪ. ಅದರಲ್ಲಿ ಏನು ನಂದಿನಿ ತುಪ್ಪದಲ್ಲಿ ಅಡಲ್ಟ್ರೇಷನ್ ಇಲ್ಲ ಅಂತ ನಂಬಿಕೆ ಇಲ್ಲ ಅಂದ್ಕೊಂಡಿದ್ದೀವಿ. ನಂದಿನಿ ತುಪ್ಪ ಯೂಸ್ ಮಾಡೋರು ನೀವು ಹಂಗೆ ಅಂದ್ಕೊಂಡಿರ್ಬೋದು. ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಅಸ್. ಎಣ್ಣೆ ಕಾಯ್ತಾ ಇದೆ. ಕಾಯುವಾಗ ಎಣ್ಣೆ ಹೊಗೆ ಬರಬಾರ್ದು ನೋಡಿ. ಓಕೆ, ಸ್ವಲ್ಪ ಹೊಗೆ ಬರುತ್ತೆ ಅನ್ಸದೆ ನಿಮಗೆ, ಒಂದು ಸ್ವಲ್ಪ ಸಿಮ್ ಮಾಡ್ಕೊಳ್ಳಿ. ಎಣ್ಣೆ ಕಾದಿದೆ, ಇನ್ನೊಂದು ಚೂರು ಕಾಯಬೇಕು. ಹಾಕಿದ ತಕ್ಷಣ ಸಾಸಿವೆ ಚಿಡಚಿಡ ಅನ್ಬೇಕು. ಅದು ಚಿಡ ಶಬ್ದ ಬಂದರೆ ಒಂದು ಕೇಳೋಕ್ಕೂ ಚೆಂದ, ಮತ್ತು ಅದರಲ್ಲಿರೋ ಸಾರಾಂಶನೂ ಎಲ್ಲ ಪೂರ್ತಿ ನಮ್ಮ ಶರೀರಕ್ಕೆ ಸೇರ್ಕೊಳ್ಳುತ್ತೆ. ಅದರಲ್ಲಿರೋ ಏನು ಸತ್ವ ಏನಿದೆಯಲ್ಲ ಅದೆಲ್ಲ ಪೂರ್ತಿ ನಮ್ಮ ಶರೀರಕ್ಕೆ ಸೇರಿದಂಗೆ ಆಗುತ್ತೆ ನೋಡಿ. ಈ ಶಬ್ದ ಬರಬೇಕು. ಇದು ಚಿಟಿ ಅಂತೆಲ್ಲ ಮುಗೀತು. ಮುಗಿದಾದ್ಮೇಲೆ ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮಿಶ್ರಣ ಏನಿದೆಯಲ್ಲ ಇದನ್ನು ಹಾಕೋತಾ ಇದ್ದೀನಿ. ಒಲೆನ ಸಿಮ್ ಮಾಡ್ಕೊಂಡಿದ್ದೀನಿ, ಸೀದೋಗಬಾರ್ದು ಅಂತ ಹೇಳಿ. ಮತ್ತು ಇವಾಗ ಗೋಡಂಬಿ ಹಾಕೋತಾ ಇದ್ದೀನಿ. ವೀಕ್ಷಕರೇ, ರುಚಿಗೆ ತಕ್ಕಷ್ಟು ಉಪ್ಪಲ್ಲ, ರುಚಿಗೆ ತಕ್ಕಷ್ಟು ಗೋಡಂಬಿನೂ ಹಾಕ್ಬೋದು, ಬಟ್ ಸ್ವಲ್ಪ. ಈ ಗೋಡಂಬಿ ನಾವು ಸಿಮ್ಮಲ್ಲಿ ಇಟ್ಕೊಂಡು ಹುರಿಬೇಕು ಅಂದರೆ ಅದೊಂಥರ ಬಣ್ಣ ಬದಲಾಗಬೇಕು ನೋಡಿ. ಕೆಂಪು ಬಣ್ಣ ಬರಬೇಕು. ಆ ಕೆಂಪು ಬಣ್ಣ ಬಂದು ಅದು ಬಾಯಿಗೆ ಇಟ್ಕೊಂಡ ತಕ್ಷಣ ತಿಂತಿರ್ಬೇಕಾದ್ರೆ ಅದು ಟೇಸ್ಟೇ ಬೇರೆ ಇರುತ್ತೆ. ಅರ್ಧ ಹಸಿಯಾಗಿ ಹಾಕ್ಬಿಟ್ರೆ ನೀವು ಅದು ರುಚಿ ಬರೋದಿಲ್ಲ. ಸೊ ಸಿಮ್ಮಲ್ಲಿ ಮಾಡ್ಕೊಳ್ಳಿ. ಸೊ ಗೋಡಂಬಿ ಚೆನ್ನಾಗಿ ಹುರಿಯುತ್ತೆ. ಮುಂದಿಂದು ನಾನು ಕೆಂಪು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಿಮಗೆ ರುಚಿ ಬ್ಯಾಡಿಗೆ ಗುಂಟೂರು ಯಾವ್ದು ಬೇಕಾದ್ರೂ ಹಾಕ್ಬೋದಾ? ಮೆಣಸಿನ್ಕಾಯಿ ಇಲ್ಲ, ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಗುಂಟೂರು ಹಾಕ್ಕೊಳ್ಳಿ. ಖಾರ ಕಡಿಮೆ ತಿನ್ನೋರು ಬ್ಯಾಡಿಗೆ ಹಾಕೋಬೋದು. ಬೇಕಾದ್ರೆ ಒಂದು 4 ಬ್ಯಾಡಿಗೆ 1-2 ಗುಂಟೂರು ಹಾಕೋಬೋದು, ಖಾರ ಬೇಕು ಅಂತ. ಈಗ ಆಯಿತಾ? ಇದಾದಮೇಲೆ ನೆಕ್ಸ್ಟು ಪರಿಮಳ ಬರೋಕ್ಕೆ ಇಂಗು ಭಾಳ ಮುಖ್ಯ. ಹಿಂಗೆ ಹಾಕ್ತಾ ಇದ್ದೀನಿ. ನಮ್ಮ ಅಯ್ಯಂಗಾರ್ ಫುಡ್ಡಲ್ಲಿ ಸಾಮಾನ್ಯ ಈರುಳ್ಳಿ ಬೆಳ್ಳುಳ್ಳಿ ಬಳಸೋಲ್ಲ. ನಾನು ಯಾವಾಗಲೂ ನೋ OMG ಅಂತೀನಿ, ಅಂದರೆ ನೋ ಆನಿಯನ್ ಮತ್ತು ಗಾರ್ಲಿಕ್. ತಿಂದಮೇಲೆ ಅದು OMGನೇ ಆಗುತ್ತೆ, ಅಂದರೆ ಓ ಮೈ ಗಾಡ್ ಆಗುತ್ತೆ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ, ಇನ್ನೂ ಬೇಕು ಅನಿಸುತ್ತೆ. ಎಲ್ಲ ಆಗಿದೆ. ಈಗ ಕರಿಬೇವು ನಾ ಹೇಳ್ದಂಗೆ ತೊಳೆದಿಟ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಟ್ಕೊಂಡಿದ್ದೀನಿ. ಈಗ ಕರಿಬೇವು ನೀರು ಅಂಶ ಇದೆ, ಪಟ ಅಂದ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಕರಿಬೇವು ಆಲ್ರೆಡಿ ಡ್ರೈ ಆಗಿರೋದನ್ನ ಹಾಕೋತಾ ಇದ್ದೀವಿ. ಈಗ ಒಗ್ಗರಣೆ ರೆಡಿ ಆಯಿತು. ಇದನ್ನು ಆಫ್ ಮಾಡಿಬಿಡ್ತಾ ಇದ್ದೀನಿ. ಇವಾಗ ಗ್ಯಾಸು ಆಫ್ ಮಾಡಿ ಇದು ಆರಬೇಕು. ಇದು ಆರಿದ್ಮೇಲೆ ಇದನ್ನು ಅನ್ನದ ಜೊತೆಗೆ ಸೇರಿಸಿ ಮಿಶ್ರಣ ಮಾಡಿಕೊಂಡು ಆಮೇಲೆ ನೀವೇನು ಕೊಬ್ಬರಿ ಏನು ತೆಗೆದಿಟ್ಕೊಂಡಿದ್ದೀರಲ್ಲ, ಕೊಬ್ಬರಿ ತುರಿ ಅದನ್ನು ಹಾಕಬೇಕು. ಹಾಕಿಬಿಟ್ಟು ಆಮೇಲೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಒಂದು 5 ನಿಮಿಷ ಊರಬೇಕದು. ಊರ್ಬಿಟ್ಮೇಲೆ ತಿಂದರೆ ತುಂಬ ರುಚಿಯಾಗಿರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಈಗ ಇದೆಲ್ಲ ಆರಿದ್ಮೇಲೆ ನಾವು
ಅನ್ನಕ್ಕೆ ಸೇರಿಸ್ತೀವಲ್ಲ, ಎಲ್ಲ ಸೇರಿಸಿ ಕೊಬ್ಬರಿ ಹಾಕಿ ಉಪ್ಪು ಹಾಕಿ ಎಲ್ಲ ಹಾಕಿದ್ಮೇಲೆ ಕೆಲವೊಬ್ಬರು ಉದ್ದಿನ ಹಪ್ಪಳ ಇರುತ್ತೆ. ಉದ್ದಿನ ಹಪ್ಪಳನ ಹುರಿದ್ಬಿಟ್ಟು, ಈಗ ಒಂದು ಮುಕ್ಕಾಲು ಪಾವ್ ಅಂದರೆ ಒಂದು 5-6 ಉದ್ದಿನ ಹಪ್ಪಳ ಹುರಿದ್ಬಿಟ್ಟು ಊಟ ಮಾಡೋಬೇಕಾದ್ರೆ ಇನ್ನೇನು ತಟ್ಟೆಗೆ ಬಡಿಸ್ಕೋಬೇಕಪ್ಪ ಅನ್ನೋವಾಗ ಅದನ್ನು ಪುಡಿ ಮಾಡಿ ಹಾಕೊಂಡ್ರೆ ಅದೊಂಥರ ಟೇಸ್ಟು. ಆ್ಯಸ್ ಇಟ್ ಈಸ್ ಇದ್ರೊಳಗೆ ಉದ್ದಿರುತ್ತೆ, ಮತ್ತು ಉದ್ದಿನ ಹಪ್ಪಳ ಹಾಕೊಂಡ್ರೆ ದಟ್ ಇಸ್ ಒಂದು ಕ್ರಿಸ್ಪಿನೆಸ್ ಕೊಡುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ನಾನಿವತ್ತು ಉದ್ದಿನ ಹಪ್ಪಳ ಇಲ್ಲದೇ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕಾದವರು ಅದನ್ನು ಉದ್ದಿನ ಹಪ್ಪಳ ಕೂಡ ಹುರ್ಕೊಂಡು ಊಟಕ್ಕೆ ಇನ್ನೇನು ಕೂತ್ಕೋಬೇಕಪ್ಪ, ಎಲೆ ಬಡಿಸ್ಕೋಬೇಕು ಅನ್ನೋ ಟೈಮಿಗೆ ಅದನ್ನು ಪುಡಿ ಮಾಡಿ ಅದನ್ನು ನೀವು ನಿಮ್ಮ ಚಿತ್ರಾನ್ನಕ್ಕೆ ಅಂದರೆ ಉಳುಂದೋಗರಿಗೆ ಹಾಕ್ಕೊಂಡು ಚೆನ್ನಾಗಿ ರುಚಿಯಾಗಿ ತಿನ್ಬೋದಪ್ಪ. ಮುಂದೆ ಒಂದು ದಿವಸ ಉದ್ದಿನ ಹಪ್ಪಳ ಹಾಕಿ ಕೂಡ ಮಾಡಿ ತೋರಿಸ್ತೀವಿ. ಅದನ್ನು ಇವತ್ತು ಇದನ್ನು ಎಂಜಾಯ್ ಮಾಡೋಣ. ಇದು ನೋಡಿ, ನಾನು ಈಗ ಮಿಶ್ರಣ ಆರಿದೆ, ಉದ್ದಿನ ಬೇಳೆ ಮತ್ತು ಮೆಣಸಿನ ಮಿಶ್ರಣ ಆರಿದೆ. ಅದನ್ನು ಚಿಕ್ಕ ಜಾರಿಗೆ ಹಾಕೋತಾ ಇದ್ದೀನಿ. ಚಿಕ್ಕ ಜಾರಿಗೆ ಹಾಕಿ ತರ್ತರಿಯಾಗಿ ರುಬ್ತೀನಿ. ಆಯ್ತು ಮೇಡಮ್, ಗ್ರೈಂಡ್ ಮಾಡಿ ಗಿರ್ರ ಅಂತ ಗಿರಗಿಸಿ ನೋಡಿ. ಎಲ್ಲ ಒಗ್ಗರಣೆ ಹಾಕೊಂಡಿರೋದು ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಕಾಜು, ಗೋಡಂಬಿ, ಕರಿಬೇವಿನ ಸೊಪ್ಪು ಎಲ್ಲ ಒಗ್ಗರಣೆ ಹಾಕ್ಕೊಂಡ್ರೆ ಹಿಂಗೆ ಬರುತ್ತೆ. ಆಮೇಲೆ ಇದು ಗ್ರೈಂಡ್ ಮಾಡ್ಕೊಂಡಿರೋ ಉದ್ದಿನಬೇಳೆ ಮತ್ತು ಮೆಣಸು ಅಂತ ಇದೇ ನೋಡಿ ಮೈನ್ ಇಂಗ್ರೀಡಿಯೆಂಟು. ಇದರಿಂದಾನೇ ಟೇಸ್ಟ್ ಬರೋದು ಮತ್ತು ಎನ್ಹಾನ್ಸ್ ಆಗೋದು. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ತಾರೆ ಲತಾ ಅವರು. ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೋಡಿ, ಒಗ್ಗರಣೆ ಹಾಕಿದ್ದು ಮಿಕ್ಸ್ ಎಲ್ಲ ಇವಾಗ ಅದಕ್ಕೆ ಅನ್ನಕ್ಕೆ ಸೇರಿಸ್ತಾ ಇದ್ದಾರೆ. ಆರಿದೆ, ಬಾಣಲೆ ಮಾತ್ರ ಸ್ವಲ್ಪ ಬಿಸಿ ಇದೆ ಅಂತ ನಾನು ಇಕ್ಕಳದಲ್ಲಿ ಹಿಡ್ಕೊಂಡಿದ್ದೀನಿ. ಇದೆಲ್ಲ ಆಲ್ಮೋಸ್ಟ್ ಆಲ್ ಆರಿದೆ. ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ. ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಇದಕ್ಕೆ ಇಷ್ಟು ಅನ್ನಕ್ಕೆ ರುಚಿ ತಕ್ಕಂಗೆ, ನೀವು ಮನೇಲಿ ಹೇಗೆ ಉಪ್ಪು ತಿಂತೀರೋ ರುಚಿಗೆ ತಕ್ಕಂಗೆ ಉಪ್ಪು. ನಾನು ಸುಮಾರು 1-1.5 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ. ಉಪ್ಪು ಕಡಿಮೆ ಆದರೆ ಮತ್ತೆ ಹೆಚ್ಚು ಮಾಡ್ಕೋಬೋದು. ಉಪ್ಪು ಜಾಸ್ತಿ ಆಗೋದ್ರೆ ಆಮೇಲೆ ಕಡಿಮೆ ಮಾಡೋದು ಭಾಳ ಕಷ್ಟ. ಮತ್ತು ನೀವು ಅನ್ನ ಮಾಡಿ ಮಿಕ್ಸ್ ಮಾಡಿ ಎಲ್ಲ ಮಾಡ್ಬೋದು ಅಂದರೆ ಅದೆಲ್ಲ ಸಿಕ್ಕಾಪಟ್ಟೆ ರೇಜ್ಗೆ ಕಡಿಮೆ ಕೆಲಸ ಆಗುತ್ತೆ. ಹಾಗಾಗಿ ನೀವು ಮಾಡಬೇಕಾದ್ರೆ ಉಪ್ಪು ಒಂದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಹಾಕ್ಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಮಿಷ್ಟ, ಜಾಸ್ತಿ ಹಾಕಿದ್ರೆ ಕಷ್ಟ. ಈಗ ಆಯ್ತಲ್ಲ. ಈಗ ಒಂದು ದೊಡ್ಡ ಕಿಟ್ಕು ನಾನು ಕೊಬ್ಬರಿ ತುರು ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಏನು ಹುರ್ಕೊಳ್ಳೋದು ಅದೆಲ್ಲ ಏನು ಬೇಡ? ಏನು ಬೇಡ. ಕೊಬ್ಬರಿ ಚೆನ್ನಾಗಿರಬೇಕು, ಬೇರೆ ಏನಾದ್ರು ಅಡ್ವಾಸನೆ ಹಿಡಿದಿರಬಾರ್ದು. ಚೆನ್ನಾಗಿ ಬೆಳ್ಳಗಿರದೆ ಕೊಬ್ಬರಿ, ಚೆನ್ನಾಗಿ ಒಣಗಿರಬೇಕು ಕೊಬ್ಬರಿ. ಅಷ್ಟಿದ್ದನ್ನು ಅದನ್ನು ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈಗ ಉಪ್ಪು ಹಾಕ್ಕೊಂಡಿದ್ದೀರಾ. ಇದು ದೊಡ್ಡ ಗಿಟ್ಕಾಗಿದ್ದರಿಂದ ಸ್ವಲ್ಪ ಜಾಸ್ತಿನೇ ಆಗುತ್ತೆ, ಇಷ್ಟು ಕೊಬ್ಬರಿ ಬೇಕಾಗೋದಿಲ್ಲ. ಯಾಕಂದರೆ ನಾನು ಮಾಡ್ತಿರೋದು ಬರೀ 3/4 ಪಾವ್ ಅಷ್ಟು. 3/4 ಪಾವ್ ಅಕ್ಕಿ. ಹಾಂ, 3/4 ಪಾವ್ ಅನ್ನ ಆಗಿದೆ. ಅಕ್ಕಿನೆಲ್ಲ ಅನ್ನ ಮಾಡಿದ್ದೀನಿ. ಈಗ ನಿಮಗೇನಪ್ಪ ಜಿಡ್ಜಿಡ್ ಕಾಣಿಸ್ತಾ ಇದೆಯಲ್ಲ ಅನಿಸುತ್ತೆ. ಈಗ ನಾನು ಈ ಡ್ರೈ ಆಗಿರೋ ಪುಡಿ, ಅದೇ ತರ್ತರಿಯಾಗಿದೆ ನೋಡಿ ಪುಡಿ, ಇದನ್ನು ಕೈಯಲ್ಲೇ ಉದುರಿಸ್ಕೊತೀನಿ. ಉದ್ದಿನಬೇಳೆ ಮತ್ತು ಮೆಣಸು ಇದು ಸ್ಪೂನಲ್ಲಿ ಉದುರಿಸ್ಬೋದು, ಬಟ್ ಸ್ಪೂನಲ್ಲಿ ಉದುರಿ ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗೋದಿಲ್ಲ. ಹಾಗಾಗಿ ಇದನ್ನು ನಾನು ಕೈಯಲ್ಲೇ ಉದುರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉದುರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಕಲಿಸ್ತಿರ್ಬೇಕಾದ್ರೆ ಹಾಗೆ ಗಮ್ಮಂತ ವಾಸನೆ ಬರ್ತಾಯಿದೆ. ಎಲ್ಲ ಕಡೆಯೂ ಸಲೈವರಿ ಗ್ಲ್ಯಾಂಡ್ ಎಲ್ಲ ಓಪನ್ ಆಗಿಬಿಟ್ಟಿದೆ. ಫುಲ್ ಬಾಯಿ ತುಂಬ ನೀರು ಬರ್ತಾಯಿದೆ. ಯಾವಾಗ ಕೊಡ್ತಾರಪ್ಪ ತಿನ್ನೋಕ್ಕೆ ಅನ್ನಿಸ್ತಾ ಇದೆ. ಎಂಜಾಯ್ ಮಾಡಿ ವೀಕ್ಷಕರೇ. ವರ್ಚುವಲ್ ಪರಿಮಳ ನಿಮಗೂ ಬರ್ತಾ ಇರ್ಬೋದು. ಅದಕ್ಕೆ ಬೆಸ್ಟ್ ಏನು ಅಂದರೆ, ಇಷ್ಟೊತ್ತು ನೋಡಿದ್ರಲ್ಲ ವಿಡಿಯೋ, ಪ್ರೊಸೀಜರ್ ಫಾಲೋ ಮಾಡಿ ಅಷ್ಟೇ. ಇದೇನು ಕಷ್ಟ ಅಲ್ಲ, ಬರೀ ಹಿಂಗಾರೆ ಮಾಡಬೇಕು ಅಂತಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು. ನೋಡಿದ್ರೆ ಈಗ ಡ್ರೈ ಫೀಲಿಂಗ್ ಬಂತು. ಏನಪ್ಪ ಇಷ್ಟಾರಿ ಎಣ್ಣೆ ಅಂತಲ್ಲ, ಅಷ್ಟು ಬೇಕೇ ಬೇಕು ನಿಮಗೆ. 3/4 ಪಾವ್ಗೆ ಅಷ್ಟು ಎಣ್ಣೆ ತುಪ್ಪ ಇಲ್ದಿದ್ರೆ ನಿಮಗೆ ಅದು ಕರೆಕ್ಟಾಗಿ ಮಿಶ್ರಣ ಆಗೋಲ್ಲ. ನೋಡಿದ್ರಾ, ಎಲ್ಲ ರೆಡಿಯಾಗಿದೆ. ಗೋಡಂಬಿ ಬಣ್ಣ ನೋಡಿ ಹೆಂಗೆ ಕೆಂಪು ಬಣ್ಣದಲ್ಲಿದೆ. ಅದನ್ನು ಅಗದ್ರೇ ಅದರದ್ದೇ ಒಂದು ಸ್ಪೆಷಾಲಿಟಿ, ಅದರದ್ದೇ ಒಂದು ಬೇರೆ ಥರ ರುಚಿ ಬರುತ್ತೆ ನಿಮಗೆ. ಸೊ ಉಳುಂದೋಗರೆ ರೆಡಿ ಆಯಿತು. ಬನ್ನಿ ಎಲ್ಲರೂ ತಟ್ಟೆಗೆ ಹಾಕೊಂಡು ತಿನ್ನೋಣವಾ.
ಲತಾ ಅವರೇ, ಇದು ಅನ್ನ ರೆಡಿ ಮಾಡ್ಕೊಂಡ್ಬಿಟ್ರೆ ಒಂದು 15 ನಿಮಿಷದಲ್ಲಿ ಆಗ್ಬಿಡುತ್ತಲ್ವಾ? ಹೌದು, ಅನ್ನ ನೀವು ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಆರಿಸ್ಕೊಂಡ್ಬಿಟ್ರೆ ಒಳ್ಳೇದು. ಅನ್ನ ಕೂಗಿಸ್ಕೊಂಬಿಡಿ ನೀವು, ಆ ಕಡೆ ಕುಕ್ಕರಲ್ಲಿ ಇಟ್ಟು ಅದು ಕೂಗಿಸ್ಕೊಂಡ್ಬಿಟ್ರೆ ಆರತ್ತೆ. ಆರದ್ಮೇಲೆ ಆಮೇಲೆ ಬಾಕಿ ಕೆಲಸ ಎಲ್ಲ ಮಾಡ್ಕೊಂಡೊಳಗೆ ಫುಲ್ ಆರೋಗುತ್ತೆ. ಆಮೇಲೆ ಮಾಡಿಕೊಂಡ್ರೆ ನೋಡಿ ಎಷ್ಟು ಉದುರಾಗಿ ಬಂದಿದೆ ಅನ್ನ, ಉದುರಾಗಿದೆ, ಘಮ ಘಮ ಅಂತ ಇದೆ. ಅಂದ್ರೆ ಅನ್ನ ಇದಾಕೊಡುದು, ಮುದ್ದೆ ಕಳಿ ಹಾಕೊಡುದು? ಇಲ್ಲ ಇಲ್ಲ, ಮುದ್ದೆ ಆದರೆ ಅದ್ರ ರುಚಿನೇ ಹೊಟ್ಟೋಗುತ್ತೆ, ಟೇಸ್ಟೇ ಇರೋದಿಲ್ಲ ಅದ್ರದ್ದು. சாதம் உதிரா இருக்கணும், களி ஆக்கூடாது, அப்போதே அதோட டேஸ்ட் வருது. இல்லைன்னா எல்லாம் கண்டு சிக்கணும் உங்களுக்கு. ப்ளஸ் இந்த என்ன நாங்கள் என்ன பரிமளம் எல்லாம் போட்டிக்கிறோமே அதெல்லாம் க்ளீனாக உங்களுக்கு ஸ்ப்ரெட் ஆகுது இல்லை. இப்போ சாதம் உதிரா இருந்தாக்கா எல்லாத்துக்கும் க்ளீனாக போய் சேர்ந்துக்கோறேண்ணா. ಗಟ್ಟಿ ಕಳಿ ಆಯ್ಪೋಯ್ನಾಕ ಹಂಗಂಗೆ ಮುದ್ದೆ ಆಯ್ಕರ್ನಾ உங்களுக்கு ಉಪ್ಪಾಗಟ್ಟು ಪೆರಂಗಾಯೋ ಆಗಟ್ಟು ಎದಾಗಟ್ಟು ಕ್ಲೀನಾக அந்த ಉಳುತು பருப்பு அந்த மலத்திது என்ன பரிமளம் என்ன ஆய்க்கிறது அதெல்லாம் க்ளீனாக ஸ்ப்ரெட் ஆகிடும். ಇತ್ನೇ ரொம்ப ಸಿಂಪಲ್ ಎಂಗಡಿ ಅಯ್ಯಂಗಾರ್ ಸ್ಪೆಷಲ್. ಎಲ್ಲರೂ ಪಣ್ಣುಗೋ, ಬರೀ ಅಯ್ಯಂಗಾರ್ ಅಂತಲ್ಲ, ಬೇರೆಯವರು ಮಾಡ್ಕೊಳ್ಳಿ. ಮಕ್ಕಳಿಗೆ ಡಬ್ಬಿಗೆ ಕೆಲಸ ಮಾಡೋರೆಲ್ಲ ಆಫೀಸ್ಗೆ ಹೋಗೋರಿಗೆ ದಿಸ್ ಇಸ್ ಒನ್ ಸಿಂಪಲ್ ಸ್ನ್ಯಾಕ್. ಇದೊಂದಿಷ್ಟು ಪುಡಿ ಮಾಡ್ಕೊಂಡು ನೀವು ಮೇನ್ ಅಂದರೆ ನೀವು ಈ ಉದ್ದಿನಬೇಳೆ ಮತ್ತು ಮೆಣಸಿನ ಪುಡಿ ಯಾವಾಗಲೂ ನೀವು ರೆಡಿ ಮಾಡಿ ಏರ್ ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಿಬಿಡ್ಬೋದು. ಅದು ಸ್ಟೋರ್ ಮಾಡಿಟ್ಬಿಟ್ರೆ ಎನಿ ಟೈಮ್ ಒಗ್ಗರಣೆ ಒಂದು ಹಾಕೊಳ್ಳೋದು, ಬಾಕಿ ತಿಂಡಿಗಳಿಗೆಲ್ಲ ನೀವು ಹೆಂಗೆ ಒಗ್ಗರಣೆ ಹಾಕೋತಿರಲ್ಲ ಹಾಕೊಳ್ಳೋದು, ಆ ಪುಡಿ ಹಾಕೊಳ್ಳಿ, ಮಿಕ್ಸ್ ಮಾಡ್ಕೊಂಬಿಟ್ಬಿಡಿ. ಭಾಳ ಸುಲಭವಾಗುತ್ತೆ. ಮಕ್ಕಳಿಗೆ ಡಬ್ಬಿಗೂ ಡಿಫ್ರೆಂಟ್ ಟೈಪ್ ಇರುತ್ತೆ. ಆ್ಯಂಡ್ ಇಟ್ ಇಸ್ ಅ ವೆರಿ ಹೆಲ್ದಿ ಫುಡ್ ಆಲ್ಸೋ. ಅಂಡ್ ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಡಿಶ್. ಇದಕ್ಕೆ ಬೇರೆ ಏನು ಬೇಕಿಲ್ಲ. ಬಟ್ ಆದರೂ ತಿಳಿ ಸಾರು ಆ ಥರ ಏನಾದ್ರು ಇತ್ತಂದ್ರೆ ಹಾಕೊಂಡು ತಿನ್ಬೋದು, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಬಟ್ ಡೈರೆಕ್ಟ್ ಆಗಿ ನಮ್ಮ ಪುಳಿಯೋಗರೆ ಥರ ಇದು ಇಂಡಿಪೆಂಡೆಂಟ್ ಡಿಶ್. ಇದು ಇಟ್ ಇಸ್ ಇಂಡಿಪೆಂಡೆಂಟ್ ಬೈ ಇಟ್ ಸೆಲ್ಫ್. ಬಟ್ ಬಾಯಿನಲ್ಲಿ ನೀರು ಬರ್ತಾ ಇದೆ. ಸ್ವಲ್ಪ ವೀಕ್ಷಕರೇ ಕ್ಷಮಿಸಿ, ನಾವು ನಮ್ಮ ಅಯ್ಯಂಗಾರ್ ಟಚ್ ಇರಲಿ ಅಂದ್ಬಿಟ್ಟು ನಾವು ನಮ್ಮ ತಮಿಳು ಮಾತಾಡ್ಬಿಟ್ವಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಾವು ಕನ್ನಡದವರೇ, ಆದ್ರೂ ಮನೇಲಿ ಮಾತಾಡೋ ತಮಿಳಾಗಿರೋದ್ರಿಂದ ಸ್ವಲ್ಪ ಅಯ್ಯಂಗಾರ್ ಒಗ್ಗರಣೆ ಇರಲಿ ಅಂದ್ಬಿಟ್ಟು ನಾವು ತಮಿಳಲ್ಲಿ ಮಾತಾಡಿದ್ವಿ, ನಮ್ಮ ತಮಿಳಲ್ಲಿ. ನೋಡಿ, ಉಳುಂದೊಗರೆ ಮಾಡಿದ್ದೀವಿ ನೋಡಿ. ಯೂಟ್ಯೂಬ್ ನಮ್ಮ ಚಾನೆಲ್ ನೋಡಿ, ಮನೇಲಿ ಮಾಡ್ಕೊಳ್ಳಿ, ಮಾಡಿಕೊಂಡು ತಿನ್ನಿ. ತಿಂದವ್ರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ. ಮತ್ತೆ ಈ ಅಯ್ಯಂಗಾರ್ ಫುಡ್ಸ್ನ ನಮ್ಮ ಅಯ್ಯಂಗಾರ್ ಜನರಿಗೆ ಮತ್ತು ನಮ್ಮ ಜನರಿಗೆಲ್ಲ ಅಂದರೆ ನಮ್ಮ ಬ್ರಾಹ್ಮಣರಿಗೆ ಎಲ್ರಿಗೂ ಆದಷ್ಟು ಇದನ್ನು ಹರಡ್ತಾ ಹೋಗಿ ಈ ಸುದ್ದಿನ. ಥ್ಯಾಂಕ್ ಯು. ಬ್ರಾಹ್ಮಣರು ಅಂತಲ್ಲ, ಯಾರಿಗೆ ಟ್ರೈ ಮಾಡಬೇಕು ಅನ್ಸುತ್ತೋ ಅವ್ರು ಟ್ರೈ ಮಾಡ್ಬೋದು. ಈವನ್ ನಾರ್ತ್ ಇಂಡಿಯನ್ಸ್ ಆಲ್ಸೋ, ಎನಿಬಡಿ ಕ್ಯಾನ್ ಟ್ರೈ, ವೆದರ್ ಇಟ್ ಇನ್ ಇಂಡಿಯನ್ ಆರ್ ಫ್ರಮ್ ಎ ಡಿಫ್ರೆಂಟ್ ಕಂಟ್ರಿ, ಹೂಎವರ್ ಇಟ್ ಈಸ್, ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು ವೀಕ್ಷಕರೇ. ಮುಂದಿನ ವಿಡಿಯೋ ಸಿಗೋಣ, ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಇದು ದಯವಿಟ್ಟು ಕ್ಷಮಿಸಿ, ನಾವು ಅಯ್ಯಂಗಾರ್ಗೋಸ್ಕರ ಮಾಡ್ತಾ ಇರೋದು ಅಯ್ಯಂಗಾರ್ ಫುಡ್ಸು. ಅಯ್ಯಂಗಾರ್ ಯಾರ್ದಾರು ಮನೆಯಲ್ಲಿ ಅವರಿಗೆ ಸ್ಪೆಷಲ್ ಡಿಶ್ ಗೊತ್ತಿರೋದು, ಗೃಹಿಣಿಯರು ಇಲ್ಲ ಕೆಲವರು ನಳಪಾಕದಲ್ಲಿ ಕೂಡ ಎಕ್ಸ್ಪರ್ಟ್ ಇರ್ತಾರೆ, ಅವರು ಕೂಡ ಯಾರಿಗಾದರೂ ನಾವು ಬಂದು ಶೂಟ್ ಮಾಡಿ ನಿಮಗೂ ಒಂದು ಪಬ್ಲಿಸಿಟಿ ಅಂತ ನಾ ಹೇಳೋದಿಲ್ಲ, ನಿಮಗೂ ಒಂದು ಎಕ್ಸ್ಪೋಜರ್ ಸಿಗುತ್ತೆ ಅದೊಂದು. ಆ್ಯಂಡ್ ಇಟ್ ಇಸ್ ಫ್ರೀ ಆಫ್ ಕಾಸ್ಟ್. ನಾವು ಯಾರ ಹತ್ರ ಏನೂ ಚಾರ್ಜ್ ಮಾಡೋದಿಲ್ಲ. ಇಟ್ ಇಸ್ ಅ ಸರ್ವಿಸ್ ಮಾಡ್ತಿರೋದು. ಬಟ್ ನಮಗೆ ಇದು ಮಾಡೋದ್ರಲ್ಲಿ ಖುಷಿ ಇದೆ ಅಂತ ಹೇಳಿ ನಾವು ಬಂದು ಇದು ಮಾಡ್ತಾ ಇದ್ದೀವಪ್ಪ. ದಯವಿಟ್ಟು ತಿಳಿಸಿ, ನಾವು ಬರ್ತೀವಿ ಸಂತೋಷದಿಂದ ಬಂದು. ನಿಮ್ಮ ಸ್ಪೆಷಾಲಿಟಿ, ನಿಮ್ಮ ಕೈ ರುಚಿನ ನಮಗೂ ನೋಡೋಕ್ಕೆ, ಕಲ್ತ್ಕೊಳ್ಳೋಕ್ಕೆ, ತಿನ್ನೋಕ್ಕೂ ಒಂದು ಅವಕಾಶ ಸಿಗುತ್ತೆ. ಮಾಡಿದ್ಮೇಲೆ ಕೊಡದೇ ಇರ್ತೀರಾ ನೀವು, ನಮಗೆ ಕೊಟ್ಟೆ ಕೊಡ್ತೀರಾ. ಸೊ ತಿಳಿಸಿಪ್ಪ, ಖಂಡಿತ ನಾವು ಇಬ್ಬರು ಸೇರಿ ಬರ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ.